ಅವೈಜ್ಞಾನಿಕ ಗ್ಯಾರಂಟಿ. ನೀವು ಗ್ಯಾರಂಟಿ ಅನೌನ್ಸ್ ಮಾಡಬೇಕಾದ್ರೆ ಅದರ ಪರಿಣಾಮಗಳೇನು ಅಂತೇಳಿ ಮಾಡಬೇಕು. ಈಗ ವಿಷಲ್ ಎಲ್ಲಿ ತಮಿಳ್ನಾಡಲ್ಲಿ ವಿಷಲ್ ಬಂದಿದೆಯಲ್ಲ, ವಿಷಲ್ ಹೊಡೆದಿದ್ದಾರಲ್ಲ ಟಿ ವಿಗೆ, ಅವ್ರು ಬಂದಿದ್ದಾರೆ. ಚಿನ್ನ ಕೊಡ್ತೀರಿ, 8 ಗ್ರಾಮ್ ಚಿನ್ನ. ನನಗಂತದೆ ವರ್ಷಕ್ಕೆ ಇಡೀ ಇಂಡಿಯಾದಲ್ಲಿರೋ ಚಿನ್ನ ಎಲ್ಲ ತಗೊಂಡು ಅಲ್ಲಿಗೆ ಕೊಡ್ಬೇಕಾಗ್ತದೆ. ದುಬೈಯಿಂದ ಪೂರ್ತಿ ಚಿನ್ನನ ಇಲ್ಲಿಗೆ ಆಮದು ಮಾಡ್ಕೊಬೇಕಾಗ್ತದೆ. ಅದು ಅವ್ರು ಕೊಟ್ಟಿದ್ದಾರೆ. ಈಗ ಸಿನಿಮಾದ ನಾಯಕ ಅಲ್ವಾ, ಡೈಲಾಗ್ಗಳು ಸಿನಿಮಾದ ನಾಯಕರ ಥರ ಬಂದಿದೆ. ಈಗ ಬರಲಿ. ಈಗ ಕಾಂಗ್ರೆಸ್ ಅವರು ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಎಲೆಕ್ಷನ್ ಮುಂಚೆ ಯಾರ ಜೊತೆ ಇದ್ರು? DMK ಜೊತೆ ಇದ್ರು. ಎಲೆಕ್ಷನ್ ಮುಂಚೆ DMKನೇ ಹೇಳಿದ್ರು, ನೀವೇ ನಮ್ಮ ದೇವರು, ನೀವೇ ನಮ್ಮ ತಂದೆ ತಾಯಿ, ನಿಮ್ಮ ಅಡಿಯಲ್ಲಿ ನಾವೇನೋ ಬೆಳ್ಕೊಂತೀರಿ, ಒಂದು ಭಿಕ್ಷೆ 25 ಕೊಡಿ ಅಂತ 25 ಸೀಟ್ ತಗೊಂಡ್ರು, ಭಿಕ್ಷೆ ತಗೊಂಡ್ರು. ಈಗ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ, ಈಗ ಲೆಟ್ರ್ ಕೊಟ್ಬಿಟ್ಟವ್ರಲ್ಲ. ಇಲ್ಲ ಇಲ್ಲ ಇಲ್ಲ, ಅಣ್ಣಾ DMK ಬೆಂಬಲ ಕೊಟ್ಟಿಲ್ಲ. ಅಣ್ಣಾ DMK ಬೆಂಬಲ ಕೊಟ್ಟಿಲ್ಲ. ವಿಭಜನೆ ಆಗಕ್ಕಾಗೋದು ಇಲ್ಲ. 2/3 ಹೋಗ್ಬೇಕು. ವಿಜಯನ ನಾವು ಸೇರ್ಸೇ ಇಲ್ಲ. ವಿಜಯನ ನಾವು ಸೇರ್ಸೇ ಇಲ್ಲ. ಯಾಕಂದ್ರೆ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಆಗ ಬರಲ್ಲ. ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಆಗ ಬರಲ್ಲ. ನಮ್ಮ ಸಿದ್ಧಾಂತನ ಯಾರು ಒಪ್ಪಲ್ಲೋ, ಹಿಂದುತ್ವನ ಯಾರು ಒಪ್ಪಲ್ಲೋ ಅವ್ರನ್ನೆಲ್ಲ ಮನೆಗೆ ಕಳಿಸಿದ್ದಾರೆ. ಈಗ ತಮಿಳ್ನಾಡಲ್ಲಿ ಅವರು ಸ್ಟಾಲಿನ್ ಅವ್ರ ಮಗ ಮರಿ, ಅವನ್ಯಾರೋ ಮರಿ, ಅವನ್ಯಾರೋ ನಿಧಿ ಇದ್ನಲ್ಲ, ಅವನ್ಯಾರೋ ನಿಧಿ ಇದ್ನಲ್ಲ, ಆ ನಿಧಿ ಏನು ಹೇಳ್ದ? ಧರ್ಮವನ್ನು, ಹಿಂದೂ ಧರ್ಮವನ್ನು ಸರ್ವನಾಶ ಮಾಡಾಕ್ತೀನಿ ಅಂತ. ಅವನೇ ಸರ್ವನಾಶ ಆಗೋದ. ಅವ್ರ ಅಪ್ಪ ಬೋರ್ಡ್ ಇಲ್ದಂಗೆ ಹೊರಟೋದು. ಯಾರೋ ರಾಜಕೀಯದ ಜ್ಞಾನ ಇಲ್ದವನ ಮೇಲೆ ಸೋತೌಟ ಅವರನ್ನು. ಯಾರೋ ಅವರು ಇವನು ವಿಜಯನ್ ಕಾರ್ ಡ್ರೈವರು ಮಗ, ಕಾರ್ ಡ್ರೈವರು ಅಲ್ಲ, ಕಾರ್ ಡ್ರೈವರ್ ಮಗ ಗೆದ್ಬಿಟ್ಟವನೇ. ಅಲ್ಲಿ ಎಂಥ ಪಾರ್ಟ್ DMKಗೆ ಬಂದಿದೆ. ಹಿಂದುತ್ವನ ತೊಳಿತೀನಿ ಅಂದೋನು ಅವನೇ ತೊಳ್ಕೊಂಬಿಟ್ಟ. ಅವನೇ ತೊಳ್ಕೊಂಡು ಮನೆಗೆ ಹೋಗ್ಬಿಟ್ಟವನೀಗ. ಪತ್ತೆ ಇಲ್ಲ, ಇದುವರೆಗೂ ಸ್ಟಾಲಿನ್ ಆಚೆನೇ ಬಂದಿಲ್ಲ. ಹಿಂದುತ್ವನೇನೋ ತೊಳಿತೀನಿ ಸರ್ಫ್ ಹಾಕಿ ಅಂತ ಹೇಳ್ತಾ ಇದ್ದ. ಜನ ಅವನ್ನೇ ಸರ್ಫ್ ಹಾಕಿ ತೊಳೆದ್ಬಿಟ್ಟವ್ರು, ಪೆನಾಯಿಲ್ ಹಾಕಿ ತೊಳೆದ್ಬಿಟ್ಟವ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.